ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪದ್ಮಾ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ವೆರೈಟಿಯಾಗಿ ಅಂತ ಯೋಚನೆ ಮಾಡುವಾಗ ಇದೊಂದು ವಿಡಿಯೋ ನೋಡಿ ಇಷ್ಟ ಆಗುತ್ತೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನೆನ್ನೆದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು. ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅದಕ್ಕೊಂದು ರೊಟ್ಟಿ ರೆಸಿಪಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ. ಅಕ್ಕಿ ರೊಟ್ಟಿಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸೊಪ್ಪು ಹಾಕಿದ್ದೀನಿ. ಅದೇನು ಅಂತಂದರೆ ಸ್ಪ್ರಿಂಗ್ ಆನಿಯನ್. ನೀವೆಲ್ಲ ಕೇಳಿರ್ಬೋದು, ಈರುಳ್ಳಿ ಹೂವು ಅಂತಾರೆ ಅಥವಾ ಸ್ಪ್ರಿಂಗ್ ಆನಿಯನ್ ಅಂತಾರೆ. ಅದನ್ನು ಹಾಕಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅದು ಹೇಗಿತ್ತು ಅಂತ ನೀವು ಒಂದು ಸತಿ ನೋಡಿ. ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿರುತ್ತೆ. ತುಂಬ ಸುಲಭ ಮಾಡ್ಕೊಳ್ಳೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸುಮ್ಮನೆ ದಿನ ಒಂದು ಅಂದರೆ ಯಾವತ್ತಾರು ನಾವು ರೊಟ್ಟಿ ಮಾಡುವಾಗ ಬರೀ ಪ್ಲೈನ್ ರೊಟ್ಟಿ ಕಾಯಿ ಚಟ್ನಿ ಮಾಡ್ತೀವಿ, ಇಲ್ಲಾಂತಂದರೆ ಏನಾದರೂ ಒಂದು ಸಾಗು ಮಾಡ್ಕೋತೀವಿ. ಅದ್ರ ಬದಲು ಈ ರೀತಿಯಾಗಿ ವೆರೈಟಿಯಾಗಿ ಸ್ಪ್ರಿಂಗ್ ಆನಿಯನ್ ಹಾಕಿ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಸಖತ್ತು ಟೇಸ್ಟ್ ಆಗಿರುತ್ತೆ. ಆಮೇಲೆ ಇದಕ್ಕೆ ಏನು ಕಾಯಿ ಚಟ್ನಿ ಆಗಲಿ ಸಾಂಬಾರಾಗಲಿ ಏನು ಬೇಕಾಗಲ್ಲ, ಅಷ್ಟೇ ಟೇಸ್ಟ್ ಆಗಿರುತ್ತೆ. ಎಲ್ಲ ಸ್ಟಫಿಂಗ್ ಇದರಲ್ಲೇ ಹಾಕಿರ್ತೀವಲ್ಲ, ಹಾಗಾಗಿ ಇದು ಹೇಗೆ ಮಾಡೋದು ಅಂತಂದರೆ, ನನ್ನ ಕೈಯಲ್ಲಿ ಎರಡು ಹಿಡಿ ಆಗೋಷ್ಟು ಸ್ಪ್ರಿಂಗ್ ಆನಿಯನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ಒಂದು ಪಾತ್ರೆ, ಅಂತಂದರೆ ನಾವು ಹಿಟ್ಟನ್ನು ಯಾವುದ್ರಲ್ಲಿ ಕಲಿಸ್ತೀವಿ ಆ ಪಾತ್ರೆಗೆ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿಬಿಟ್ಟು ದೋಸೆಗೂ ಕೂಡ ಹಾಕ್ತಾರೆ, ಇಡ್ಲಿಗೂ ಕೂಡ ಹಾಕ್ತಾರೆ, ರೊಟ್ಟಿಗೂ ಕೂಡ ಹಾಕ್ತಾರೆ. ನಾನು ರೊಟ್ಟಿಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಏಕೆಂತಂದರೆ ನೆನ್ನೆದೇ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು. ಅದನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ರೀತಿ ಸ್ಟಫಿಂಗ್ ಆಗಿ ಒಂದು ರೊಟ್ಟಿ ಮಾಡ್ಕೊಂಬಿಟ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಕಾಂಬಿನೇಷನು ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ 2 ಕಪ್ ಆಗೋಷ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಬೌಲು, ಆ ಬೌಲಲ್ಲಿ 2 ಬೌಲ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಮಾಮೂಲಿ ಒಂದ್ರಾಡ್ಕೊಂಡು ತೊಗೊಳ್ಳಿ. ಅಂದರೆ ಹುಳ ಗಿಳ ಏನಾದ್ರು ಇದ್ದರೆ ಸುಮ್ಮನೆ ಅದು ತಿನ್ನೋದಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ. ಅದಾದಮೇಲೆ 1/4 ಚಮಚದಷ್ಟು ಜೀರಿಗೆ ತೊಗೊತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಘಮ ಘಮ ಅನ್ನುತ್ತೆ ಅಂದ್ಬಿಟ್ಟು ನಾನು ಜೀರಿಗೆ ಹಾಕ್ತೀನಿ. ಯಾವಾಗಲೂ ಪ್ಲೈನ್ ರೊಟ್ಟಿ ಮಾಡೋದಿದ್ದಿದೆ ಅಲ್ವಾ, ಈ ರೀತಿಯಾಗಿ ಮಿಕ್ಸ್ ಆಗಿ ಎಲ್ಲ ಮಸಾಲ ಹಾಕಿ ರೊಟ್ಟಿ ಮಾಡಿದ್ರೆ ಅಷ್ಟೇ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಂದು ಚಿಟಿಕೆ ಕಮ್ಮಿನೇ ಹಾಕಬೇಕಾಗುತ್ತೆ. ಏಕೆಂತಂದರೆ ಅದು ಬೇಯಿಸಾದ್ಮೇಲೆ ಸ್ವಲ್ಪ ಉಪ್ಪು ಅಂತ ಅನಿಸುತ್ತೆ. ನಿಮ್ಗೆ ಹೇಗೋ ಗೊತ್ತಿಲ್ಲ, ನಿಮ್ಮ ಕನ್ಸಿಸ್ಟೆನ್ಸಿ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಬೇಯಿಸಿದ ಮೇಲೆ ಸ್ವಲ್ಪ ಉಪ್ಪು ಥರ ಅನಿಸ್ಬಿಡುತ್ತೆ, ಹಾಗಾಗಿ ನಾನು ಒಂದು ಚಿಟಿಕೆ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಫಸ್ಟೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ತಣ್ಣೀರು ಹಾಕ್ಬಿಟ್ಟೆ ಕಲಿಸ್ಕೊತಾ ಇದ್ದೀನಿ. ಕೆಲವರು ಬಿಸಿ ನೀರು ಅಥವಾ ಬೆಚ್ಚಗಿನ ನೀರು ಹಾಕ್ಬಿಟ್ಟು ಕೂಡ ಕಲಿಸ್ಕೊತಾರೆ. ನಾನು ಆ ರೀತಿ ಏನು ಮಾಡೋಕ್ಕೋಗಲ್ಲ, ಮಾಮೂಲಿ ತಣ್ಣೀರು ಹಾಕ್ಬಿಟ್ಟೆ ಕಲಿಸ್ಕೊತೀನಿ. ಸಾಫ್ಟಾಗೆ ಬರುತ್ತೆ. ಕೆಲವ್ರು ತಣ್ಣೀರು ಹಾಕಿದ್ರೆ ಸಾಫ್ಟಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಬಿಸಿ ನೀರು ಹಾಕೋ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ವಲ್ಪ ಬೆಚ್ಚಗೆ ಹದವಾಗಿ ಮಾಡ್ಕೊಂಡು ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾರೆ, ಸಾಫ್ಟಾಗಿ ಬರುತ್ತೆ ಅಂತ. ನಾನು ಅದೇನು ಮಾಡೋಕ್ಕೋಗಲ್ಲ. ಈ ರೀತಿ ತಣ್ಣೀರು ಹಾಕ್ಬಿಟ್ಟು ಕಲಿಸಿದ್ರೇ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕು. ಎಲ್ಲೂ ಕೂಡ ಗಂಟಾಗ್ದೇ ಈ ರೀತಿಯಾಗಿ ಕಲಸಿಟ್ಕೊಂಡು ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. 10 ನಿಮಿಷ ಆದಮೇಲೆ ಇವಾಗ ಒಂದು ಇಷ್ಟು ದಪ್ಪ ಉಂಡೆ ತೊಗೊಂಡು ಮಾಮೂಲಿ ತಟ್ಟಿ ತೋರಿಸ್ತೀನಿ ನೋಡಿ. ರೊಟ್ಟಿ ತಟ್ಟೋದಕ್ಕೆ ನಾನು ರೊಟ್ಟಿ ತಟ್ಟುವಂಥ ಪೇಪರ್ ಏನು ತೊಗೊಂಡಿಲ್ಲ ಅಥವಾ ಬಾಳೆ ಎಲೆಯಲ್ಲೂ ತಟ್ಟಿಲ್ಲ. ಮಾಮೂಲಿ ಎಣ್ಣೆ ಕವರ್ ಇರುತ್ತಲ್ಲ, ಅದರಲ್ಲೇ ತಟ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೆ ಅದನ್ನೇ ಯೂಸ್ ಮಾಡಿ. ಕೆಲವರು ಎಣ್ಣೆ ಕವರ್ನ ಬಿಸಾಡೋದಿಲ್ಲ, ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡು ರೊಟ್ಟಿ ತಟ್ಟೋದಕ್ಕೆ ಅಥವಾ ಹೋಳಿಗೆ ಮಾಡೋದಕ್ಕೆ ಅದಕ್ಕೆಲ್ಲ ಬಳಸ್ತಾರೆ. ನಾವು ಕೂಡ ಹಾಗೆ ಮಾಡೋದು. ಈಗ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಅಂದರೆ ಕೈ ಒದ್ದೆ ಮಾಡಿಕೊಂಡು ಈ ರೀತಿಯಾಗಿ ಸುಮ್ಮನೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ಅದು ಸಾಫ್ಟಾಗಿ ಹಂಗೆ ಸ್ಪ್ರೆಡ್ಡಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಇಲ್ಲಾಂತಂದರೆ ಕೆಲವ್ರು ಗಟ್ಟಿಯಾಗಿ ಕಲಿಸ್ಕೊಂಡಿದ್ರೆ ಅದನ್ನು ಸ್ವಲ್ಪ ಒತ್ಕೊತಾರೆ, ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತಾರೆ, ಆ ರೀತಿಯೂ ಮಾಡ್ತಾರೆ. ಈ ರೀತಿ ಸ್ಟಫಿಂಗ್ ಹಾಕಿದ್ರೆ ಸ್ಪ್ರೆಡ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ತಟ್ಕೊಂಡಿದ್ದಾಯಿತು. ನಾನು ಈ ಕಡೆ ತಟ್ಟೋವಾಗಲೇ ಅಂಚು ಕಾಯಕ್ಕಿಟ್ಟಿದ್ದೆ, ತವಾನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಇವಾಗ ಮಾಮೂಲಿ ಉಲ್ಟಾ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಕಮ್ಮಿ ಉರಿ ಕೊಟ್ಬಿಟ್ಟು ಈ ರೀತಿಯಾಗಿ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಬಿಡಿಸಿದ್ರೆ ಸಾಕು, ಆರಾಮಾಗಿ ಅದು ಎದ್ದೇಳುತ್ತೆ. ನಾನಿಲ್ಲಿ ತವದ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗೆ ತಟ್ಬಿಟ್ಟಿದ್ದೀನಿ. ಮೊದಲನೇ ರೊಟ್ಟಿ ಹಾಗೆ ಮಾಡಿದ್ದು ಅಷ್ಟೇ. ಏಕೆಂತಂದರೆ ಅದು ದೊಡ್ಡದಾಗಿ ತಟ್ಟಿದ್ರೆ ಏನಾಗುತ್ತೆ, ಈಗ ನೋಡಿ ತೆಗಿವಾಗ ಬೇಯಿಸಿದ ಮೇಲೆ ತೆಗಿವಾಗ ಈ ರೀತಿ ಕಟ್ಟಾಗ್ಬಿಡುತ್ತೆ.
ಬೇಯಿಸೋವಾಗ ಒಂದು ಚಮಚ ಎಣ್ಣೆ ಹಾಕ್ತೀನಿ ನಾನು. ನೀವು ಎಣ್ಣೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಹಂಗೆ ಬೇಯಿಸ್ಕೊಬೋದು, ತೊಂದರೆ ಏನಿಲ್ಲ. ಎಣ್ಣೆ ಹಾಕಿದ್ರೆ ಮಾಮೂಲಿ ಸ್ವಲ್ಪ ಟೇಸ್ಟ್ ಆಗಿರುತ್ತೆ, ಅಂದರೆ ಸ್ವಲ್ಪ ಸಾಫ್ಟ್ ಬರುತ್ತೆ, ಇನ್ನೂ ಸಾಫ್ಟ್ ಬರುತ್ತೆ ಅಂತಂದ್ಬಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಎರಡೂ ಸೈಡಲ್ಲೂ ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಆಯಿತು, ರೊಟ್ಟಿ ರೆಡಿಯಾಗಿರುತ್ತೆ. ಇವಾಗ ನೋಡಿ ತೆಗೆದೆ ನಾನು. ಆ್ಯಕ್ಚುಲಿ ಮೊದಲನೇ ರೊಟ್ಟಿ ಸ್ವಲ್ಪ ಕಟ್ಟಾಗ್ಬಿಟ್ಟಿತ್ತು, ಆಮೇಲೆ ಸ್ವಲ್ಪ ಚಿಕ್ಕದೇ ಮಾಡಿಕೊಂಡೆ, ಎಲ್ಲ ರೊಟ್ಟಿನೂ ಮಾಡಿಟ್ಕೊಂಡೆ ನಾನು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾವು ಬಿಸಿಯಾಗಿ ತಿಂದರೆ ಬರೀ ಸಾಫ್ಟಾಗಿ ಬರುತ್ತೆ ಅಂತಲ್ಲ, ಈ ರೀತಿ ಮಾಡಿಟ್ಕೊಂಡ್ರೂ ಕೂಡ ಸಂಜೆ ತನಕನೂ ಸಾಫ್ಟಾಗಿರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ನಾವೆಲ್ಲ ಸ್ಟಫಿಂಗ್ ಇದರಲ್ಲೇ ಹಾಕಿರೋದ್ರಿಂದ ನಮಗೆ ಏನು ಸಾಂಬಾರಾಗಲಿ, ಚಟ್ನಿ ಆಗಲಿ, ಗೊಜ್ಜಾಗಲಿ ಏನೂ ಬೇಕಾಗಲ್ಲ. ನಾನು ಈ ರೊಟ್ಟಿಗೆ ಆ್ಯಕ್ಚುಲಿ ನೆನ್ನೆದು ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಅದನ್ನೇ ಯೂಸ್ ಮಾಡಿಕೊಂಡು ತಿಂದಿದ್ದಾಯಿತು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ನೋಡಿ ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ, ಮೊದಲನೇ ರೊಟ್ಟಿನೂ ಹಾಗೆ ಬಂದಿದೆ. ಎರಡನೇ ರೊಟ್ಟಿ ಕೂಡ ತೆಗೆದು ತೋರಿಸ್ತೀನಿ ಒಂದ್ಸತಿ ನೋಡಿ. ಎರಡನೇ ರೊಟ್ಟಿನೂ ಕೂಡ ಸಾಫ್ಟಾಗಿದೆ. ಅಷ್ಟು ಅಂತಂದರೆ ಕೆಲವರು ಏನಂತಂದರೆ ಬೇಯಿಸಿದ ಮೇಲೆ ಸಾಫ್ಟಾಗಿ ಬರಲ್ಲ ಅಂತ ಅನ್ಕೋತಾರೆ, ಬಟ್ ಇದು ಸಾಫ್ಟಾಗಿ ಬರುತ್ತೆ ನಾವು ಈ ರೀತಿಯಾಗಿ ಮಾಡಿದ್ರೆ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಯಾಕೆಂದರೆ ನೋಡೋಕ್ಕೆ ಸ್ವಲ್ಪ ಕಲರ್ಫುಲ್ ಅನ್ನಂಗೆ ಕಾಣಿಸುತ್ತಲ್ವ, ಅದಕ್ಕೆ ಮಕ್ಳಿಗೂ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು, ಬ್ರೇಕ್ಫಾಸ್ಟು ಮಾಡ್ಬೋದು. ತುಂಬ ಈಸಿ ರೆಸಿಪಿ ಆಗಿರೋದ್ರಿಂದ ಸಂಜೆ ಮಕ್ಕಳು ಬಂದ ತಕ್ಷಣ ಸ್ನ್ಯಾಕ್ಸ್ ಆಗೂ ಕೊಡ್ಬೋದು. ಇದನ್ನ ಒಂದು 5 ನಿಮಿಷದಲ್ಲೇ ಮುಗ್ದೋಗುತ್ತೆ, ಅಷ್ಟು ಸಾಫ್ಟಾಗಿ ಟೇಸ್ಟಾಗಿ ಬರುತ್ತೆ ಈ ರೊಟ್ಟಿ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.